ಹಾಯ್ ನಮಸ್ಕಾರ. ಕರ್ನಾಟಕದ ಎಲ್ಲ ಸ್ಪರ್ಧಾ ವಿದ್ಯಾರ್ಥಿಗಳಿಗೆ ಸ್ಪರ್ಧಾ ವಿನರ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಹೃದಯಪೂರ್ವಕವಾದಂಥ ಸ್ವಾಗತ. ಇಂದಿನ ತರಗತಿಯಲ್ಲಿ 1904ರಲ್ಲಿ ಆರಂಭವಾದ ಕರ್ನಾಟಕದ ಬಜೆಟ್ನಿಂದ 2024ರವರೆಗೆ ಕರ್ನಾಟಕ ರಾಜ್ಯ ಬಜೆಟನ್ನು ಮಂಡಿಸಿದವರು ಯಾರು ಮತ್ತು ಯಾವಾಗ, ಅದರ ವಿಶೇಷತೆಯನ್ನು ಸಂಪೂರ್ಣವಾದಂಥ ಮಾಹಿತಿಯನ್ನು ಇವತ್ತು ನಾನು ನಿಮಗೆ ಕೊಡ್ತಾ ಇದ್ದೀನಿ. ಯಾಕಂದರೆ 16ನೇ ತಾರೀಕಿನಂದು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಬಜೆಟನ್ನು ಮಂಡಿಸುತ್ತಿದ್ದಾರೆ. ಆ ಬಜೆಟು ಪ್ರಸಕ್ತ ವರ್ಷದ ಸಾಲಿನ ಲೆಕ್ಕಾಚಾರಗಳನ್ನು ಕುರಿತು ಇರುತ್ತದೆ. ಅದರ ಹಿಂದಿನ ಬಗ್ಗೆ ನೀವೇನಪ್ಪ ಅಂತಂದ್ರೆ ಮೊದಲು ತಿಳಿದುಕೊಳ್ಳಬೇಕು. ಅದಕ್ಕಿಂತ ಮೊದಲು ದಯವಿಟ್ಟು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯಲ್ಲಿ ನೋಡೋಣ ಬನ್ನಿ. ಬಜೆಟ್ ಅಂದರೆ ಏನು? ಭಾರತ ಒಕ್ಕೂಟ ಅರ್ಥವ್ಯವಸ್ಥೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಆರ್ಥಿಕ ವರ್ಷದ ಪ್ರಾರಂಭದ ಮುನ್ನ ಮಂಡಿಸುವ ಮುಂಗಡ ಪತ್ರವು ನಿರೀಕ್ಷಿತ ಆದಾಯ ಮತ್ತು ವೆಚ್ಚವನ್ನು ತಿಳಿಸುವ ಹಣಕಾಸು ದಾಖಲೆಯಾಗಿರ್ತದೆ. ಅಂದರೆ ಏನಪ್ಪ ಅಂದ್ರೆ ರಾಜ್ಯ ಆಗಿರ್ಬೋದು, ಕೇಂದ್ರ ಸರ್ಕಾರಗಳಾಗಿರ್ಬೋದು, ತಮ್ಮ ಒಂದು ಆರ್ಥಿಕ ವರ್ಷ ಪ್ರಾರಂಭವಾಗುವ ಪೂರ್ವದಲ್ಲಿ ಏನಪ್ಪ ಅಂತಂದ್ರೆ ಪ್ರಸಕ್ತ ವರ್ಷದ ಆದಾಯ ಮತ್ತು ವೆಚ್ಚವನ್ನು ತಿಳಿಸ್ತಕ್ಕಂಥ ಒಂದು ಲೆಕ್ಕಾಚಾರ ಮಾಡ್ತಾರಲ್ಲ, ಅದನ್ನೇನಪ್ಪ ಅಂದ್ರೆ ನಾವು ಬಜೆಟ್ ಅಂತ ಕೂಡ ಕರಿಬೇಕಾಗತ್ತೆ. ಸೊ ಹಾಗಾದರೆ ಒಂದೊಂದಾಗಿ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಭಾರತ ಸಂವಿಧಾನದ 202ನೇ ವಿಧಿ ಅನ್ವಯ ರಾಜ್ಯ ಹಣಕಾಸು ಸಚಿವರು ರಾಜ್ಯ ವಿಧಾನಸಭೆಯಲ್ಲಿ ಬಜೆಟ್ನ ಅಧಿವೇಶನದ ಸಂದರ್ಭದಲ್ಲಿ ರಾಜ್ಯ ಬಜೆಟನ್ನು ಮಂಡಿಸುತ್ತಾರೆ. ಮುಖ್ಯಮಂತ್ರಿಗಳಾದವರು ಬಜೆಟನ್ನು ಮಂಡಿಸ್ತಾರೆ ನಮ್ಮಲ್ಲಿ. ಯಾಕಪ್ಪ ಅಂತಂದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಏನಾಗಿದೆ, ಯಾರು ಮುಖ್ಯಮಂತ್ರಿಗಳಾಗಿದ್ದಾರೋ ಅವರೇ ಹಣಕಾಸು ಖಾತೆಯನ್ನು ಕೂಡ ನಿರ್ವಹಿಸ್ತಾ ಇದ್ದಾರೆ. ಸೊ ಹಾಗಾಗಿ ನಾಳೆ ಏನಪ್ಪ ಅಂದ್ರೆ ಮಾನ್ಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನವರೇ ಬಜೆಟನ್ನು ಮಂಡಿಸ್ತಾ ಇದ್ದಾರೆ. ಅದರ ವಿಶೇಷತೆಗಳೇನು, ಈ ವರ್ಷ ಏನೇನು ಕೊಡುಗೆ ಕೊಟ್ಟರು, ಯೋಜನೆಗಳನ್ನು ಕೊಟ್ಟರು, ಅದನ್ನು ನಾಳೆ ನೋಡೋಣ. ಪ್ರಶ್ನೆ ಬರ್ರಿ, ಮೈಸೂರು ರಾಜ್ಯದಲ್ಲಿ ಬಜೆಟ್ನ ಮೊದಲ ಕಲ್ಪನೆ ನೀಡಿದವರು ಯಾರು ಅಂತ ಇದೆ. ಅಂದ್ರೆ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೊದಲ ಬಜೆಟ್ ಪರಿಕಲ್ಪನೆ ಯಾರು ತೆಗೆದುಕೊಂಡು ಬಂದರು, ಬಜೆಟನ್ನು ಮಂಡಿಸಬೇಕು ಅಂತ ಅನಿಸಿದ್ದು ಯಾರಿಗೆ? ಸರ್ ಎಂ ವಿಶ್ವೇಶ್ವರಯ್ಯನವ್ರಿಗೆ, ನಾಲ್ವಡಿ ಕೃಷ್ಣರಾಜ ಒಡೆಯರು, ಜಯ ಚಾಮರಾಜೇಂದ್ರ ಒಡೆಯರ್, ಚಿಕ್ಕದೇವರಾಜ ಒಡೆಯರು ಅಂತ ಆಪ್ಷನ್ಸ್ ಇದೆ. ಯಾರಿಗೆ ಅನಿಸಿತಪ್ಪ ಅಂತಂದರೆ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಜೆಟ್ ಪರಿಕಲ್ಪನೆ ಬಂದಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ 1905 ಮತ್ತು 6ರ ಒಂದು ಸಂದರ್ಭದಲ್ಲಿ ಈ ಕಲ್ಪನೆ ಬಂದಿತ್ತು. ನೆಕ್ಸ್ಟ್ ಪ್ರಶ್ನೆ, ಮೈಸೂರು ರಾಜ್ಯದಲ್ಲಿ ಬಜೆಟ್ ಆರಂಭವಾದ ವರ್ಷ ಯಾವಾಗ ಅಂತ ಇದೆ. ನಾನು ಆಗಲೇ ಹೇಳಿಬಿಟ್ಟಿದ್ದೀನಿ. ಮೈಸೂರು ರಾಜ್ಯ ಹೌದಾ, 1905 ಮತ್ತು 1906ರಲ್ಲಿ ಮೈಸೂರು ರಾಜ್ಯದಲ್ಲಿ ಬಜೆಟ್ ಪರಿಕಲ್ಪನೆ ಆರಂಭವಾಗಿದ್ದು ಅದು ನಾಲ್ವಡಿ ಕೃಷ್ಣರಾಜ ಒಡೆಯರು ಇಂದಿನ ಹೈಕೋರ್ಟ್ ಇದೆಯಲ್ಲ, ಅಂದು ಅಟಾರ ಕಚೇರಿ ಅಂತ ಕರಿತಿದ್ರು, ಅದರಲ್ಲೇ ಬಜೆಟ್ ಮಂಡಿಸ್ತಾಯಿದ್ರು. ಕರ್ನಾಟಕದಲ್ಲಿ ಮೊದಲ ಬಜೆಟ್ ಮಂಡಿಸಿದ ಮುಖ್ಯಮಂತ್ರಿ ಯಾರು ಅಂತ ಕೇಳಲಾಗಿದೆ. ನಮ್ಮ ಒಂದು ರಾಜ್ಯದಲ್ಲಿ ಮೊದಲ ಬಜೆಟ್ ಮಂಡಿಸಿದ ಮುಖ್ಯಮಂತ್ರಿ ಯಾರು ಅಂತ ಇದೆ. ರಾಮಕೃಷ್ಣ ಹೆಗಡೆ, ವೀರೇಂದ್ರ ಪಾಟೀಲ್, ಕೆಂಗಲ್ಲ ಹನುಮಂತಯ್ಯ, BS ಯಡಿಯೂರಪ್ಪ ಅಂತ ಆಪ್ಷನ್ಸ್ ಇದೆ. ಇಲ್ಲಿ ಆನ್ಸರ್ ಯಾವುದಪ್ಪ ಅಂತ ಕೇಳಿದ್ರೆ ಕೆಂಗಲ್ ಹನುಮಂತಯ್ಯನವರು ಮೊಟ್ಟ ಮೊದಲು ಬಜೆಟ್ ಮಂಡಿಸಿದ ಮುಖ್ಯಮಂತ್ರಿ ಆಗಿದ್ದಾರೆ. ಅವರು ಬಜೆಟ್ ಒಳಗಡೆ ಏನಪ್ಪ ಅಂದರೆ ಕರ್ನಾಟಕದಲ್ಲಿ ವಿಧಾನಸೌಧ ನಿರ್ಮಿಸಲಾಯಿತು. ನೆಕ್ಸ್ಟ್ ಬರ್ರಿ, ಪ್ರಜಾಪ್ರಭುತ್ವ ಜಾರಿ ಬಳಿಕ ಕರ್ನಾಟಕ ರಾಜ್ಯದಲ್ಲಿ ಮೊದಲ ಬಜೆಟ್ ಮಂಡಿಸಲಾದ ವರ್ಷ ಯಾವಾಗ? ಪ್ರಜಾಪ್ರಭುತ್ವ ಅಂದರೆ ಯಾವಾಗ? ಗಣರಾಜ್ಯ ಆಯಿತು, ಸ್ವತಂತ್ರ ಸಿಕ್ಕ ಮೇಲೆ ಗಣರಾಜ್ಯ ಸಿಕ್ತು. ಅದೆಲ್ಲ ಆದಮೇಲೆ ಕರ್ನಾಟಕದಾಗ ಯಾವಾಗ ಮೊಟ್ಟ ಮೊದಲು ಮಾಡಿದರು ಅಂತ ಇದೆ. 1952ರ ಒಂದು ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ಕರ್ನಾಟಕದಲ್ಲಿ ಮೊದಲ ಬಜೆಟ್ ಆಯಿತು. ವಿಧಾನಸೌಧದಲ್ಲಿ ಮೊದಲ ಬಜೆಟ್ ಮಂಡಿಸಿದ ಹಣಕಾಸು ಸಚಿವರು ಯಾರು ಅಂತ ಇದೆ. ವಿಧಾನಸೌಧ ಕಟ್ಟಿಸಿದ ಮೇಲೆ ಕೆಂಗಲ್ ಹನುಮಂತಯ್ಯವರು ತಮ್ಮ ಒಂದು ಬಜೆಟ್ನಲ್ಲಿ ವಿಧಾನಸೌಧ ಕಟ್ಟಡಕ್ಕೆ 4 ಲಕ್ಷ ಹಣವನ್ನು ಮೀಸಲಿಟ್ಟರು. ಅದು ವಿಧಾನಸೌಧ ಕಂಪ್ಲೀಟ್ ಆಯಿತು. ಅನಂತರ ಏನಪ್ಪ ಅಂದ್ರೆ ಮೊಟ್ಟ ಮೊದಲು ಯಾರು ವಿಧಾನಸೌಧದಲ್ಲಿ ಬಜೆಟನ್ನು ಮಂಡನೆ ಮಾಡಿದಾರಪ್ಪ ಅಂದ್ರೆ ಟಿ ಮರಿಯಪ್ಪ ಅಂತಕ್ಕಂಥ ಒಬ್ಬ ಹಣಕಾಸು ಸಚಿವರು ಏನು ಮಾಡಿದಾರಪ್ಪ ಅಂದ್ರೆ ಇಲ್ಲಿ ಬಜೆಟನ್ನು ಮಂಡನೆ ಮಾಡ್ತಾರೆ. ಆನ್ಸರ್ ಬಿ. ನೆಕ್ಸ್ಟ್ ಪ್ರಶ್ನೆ, ವಿಧಾನಸೌಧದಲ್ಲಿ ಮೊದಲ ಬಾರಿಗೆ ಬಜೆಟ್ ಮಂಡಿಸಲಾದ ವರ್ಷ ಯಾವುದು ಅಂತ ಇದೆ. ಕಟ್ಟಡ ಆದ ಮೇಲೆ ವಿಧಾನಸೌಧದಲ್ಲಿ ಮೊದಲ ಬಾರಿಗೆ ಬಜೆಟ್ ಮಂಡಿಸಿದ್ದು ಯಾವಾಗ ಅಂತ ಕೇಳಲಾಗಿದೆ. ಉತ್ತರ ಯಾವುದಪ್ಪ ಅಂದ್ರೆ 1956. ಸಿ ಆಪ್ಷನ್ ಉತ್ತರ ಆಗುತ್ತೆ. ಸ್ನೇಹಿತರೆ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಪ್ರಶ್ನೆ, ಬಜೆಟ್ ಪ್ರತಿಯನ್ನು ಕೈಯಿಂದ ಬರೆದ ಏಕೈಕ ವಿತ್ತ ಸಚಿವರು ಯಾರು? ಕ್ವಶನ್ ನೋಡಿ, ಅರೆ ಸರ್ ಕೈಯಿಂದ ಬರಲಾರೆ ಮತ್ತೆ ಕಾಲಿಂದ ಬರೀತಾರ ಅಂತ ಅನ್ಕೋಬಾರ್ರಿ. ಕಂಪ್ಲೀಟಾಗಿ ಅವ್ರು ಏನಪ್ಪ ಅಂತಂದ್ರೆ ಇಂಕ್ ಶಾಯಿ ಮುಖಾಂತರ ಕೈಯಿಂದನೇ ಬರೋರು ಬಜೆಟನ್ನು. ಎಲ್ಲ ಏನೇನು ಯೋಜನೆಗಳದಾವು ಎಲ್ಲವನ್ನು ಕೈಯಿಂದಲೇ ಬರೆದು ಸ್ವತಃ ತಾವೇ ಹಣಕಾಸು ಸಚಿವರಿದ್ದರು, ಕೈಯಿಂದಲೇ ಬರೆದು
ಬಜೆಟನ್ನು ಅನುಮೋದನೆಯನ್ನು ಮಾಡಿದ್ರು. ಯಾರಪ್ಪ ಅಂದ್ರೆ MY ಗೋರ್ಪಡೆ. ಆನ್ಸರ್ ಯಾವುದಪ್ಪ ಅಂದರೆ ಇದಕ್ಕೆ ಸಿ ಇಸ್ ಆನ್ಸರ್ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ ಏನಿದೆ. ಕರ್ನಾಟಕ ರಾಜ್ಯ ಸರ್ಕಾರದ ಖಜಾನೆ ತುಂಬುವ ಬಜೆಟ್ ಮಂಡಿಸಿದವರು ಯಾರು ಅಂತ ಅಂದ್ರೆ ಖರ್ಚಿಗಿಂತ ವೆಚ್ಚ ಮತ್ತು ಖರ್ಚಿಗಿಂತ ಆದಾಯ ಜಾಸ್ತಿ ಬರ್ತಕ್ಕಂಥ ಬಜೆಟನ್ನು ಅಂದರೆ ಆದಾಯ ಬಜೆಟ್ ಅಂತ ಕರಿತೇವೆ, ಅದನ್ನು ಮಂಡಿಸಿದವರು ಯಾರು ಅಂತ ಕೇಳಲಾಗಿದೆ. ಕ್ವಶನ್ ಇದೆ, ಕರ್ನಾಟಕ ರಾಜ್ಯ ಸರ್ಕಾರದ ಖಜಾನೆ ತುಂಬುವ ಬಜೆಟ್ ಮಂಡಿಸಿದ ಮೊದಲ ಹಣಕಾಸು ಸಚಿವರು ಯಾರು ಅಂತ ಕೇಳಲಾಗಿದೆ. ರಾಜಶೇಖರ್ ಮೂರ್ತಿಯವರು. ಇವರು ತಮ್ಮ ಬಜೆಟ್ನಲ್ಲಿ ಸರ್ಕಾರಕ್ಕೆ ಅತಿ ಹೆಚ್ಚು ಆದಾಯವನ್ನು ತಂದುಕೊಟ್ಟಿದ್ದರು. ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕದಲ್ಲಿ ರೈತರ ಸಾಲದ ಮೇಲಿನ ಬಡ್ಡಿ ಮನ್ನಾ ಮಾಡಿದ ಮೊದಲ ಮುಖ್ಯಮಂತ್ರಿ ಯಾರು ಅಂತ ಇದೆ. ಯಾರು ಮೊಟ್ಟ ಮೊದಲು ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಸಾಲವನ್ನು ಮನ್ನಾ ಮಾಡ್ತಾರೆ? ಎಂಥ ಸಾಲಪ್ಪ ಅಂದ್ರೆ ರೈತರು ತೆಗೆದುಕೊಂಡ ಸಾಲದ ಮೇಲಿನ ಬಡ್ಡಿ ಇರುತ್ತೆ, 150 ಕೋಟಿ ಬಡ್ಡಿ ಇರುತ್ತೆ. ಅದನ್ನು ಏನಪ್ಪ ಅಂದ್ರೆ ಮೊದಲು ಬಾರಿಗೆ ಮನ್ನಾ ಮಾಡಿದವರು ಯಾರು ಅಂತ ಕ್ವಶನ್ ಇದೆ. ಯಾರಪ್ಪ ಅಂತಂದರೆ ಇಲ್ಲಿ ರಾಮಕೃಷ್ಣ ಹೆಗಡೆ. ರಾಮಕೃಷ್ಣ ಹೆಗಡೆ ಅವರು ಮೊಟ್ಟ ಮೊದಲು ರೈತರ ಸಾಲದ ಮೇಲೆ ಬಡ್ಡಿ ಮನ್ನಾ ಮಾಡಿದವರು. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನವರಲ್ಲಿ ಯಾರು ಮುಖ್ಯಮಂತ್ರಿ ಹುದ್ದೆಯನ್ನು ಬಿಟ್ಟು ಹಣಕಾಸು ಸಚಿವರಾಗಿ ಅತಿ ಹೆಚ್ಚು ಬಾರಿ ಬಜೆಟನ್ನು ಮಂಡನೆ ಮಾಡಿದ್ದಾರೆ ಅಂತ ಕೇಳಲಾಗಿದೆ. ಯಾರಪ್ಪ ಅಂತಂದರೆ ಇಲ್ಲಿ ಆನ್ಸರ್ ಬಂದುಬಿಟ್ಟು BS ಯಡಿಯೂರಪ್ಪನವರು. ನೋಡಿರಿ, ಕನ್ಫ್ಯೂಸ್ ಆಗಬೇಡ್ರಿ. ಹಣಕಾಸು ಸಚಿವರಾಗಿ ಅಂತ ಮಾತ್ರ ಹೇಳ್ತಾ ಇರೋದು, ನಾನು ಮುಖ್ಯಮಂತ್ರಿಯಾಗಿ ಹಣಕಾಸು ಸಚಿವರು ಎರಡೂ ಇದ್ದುಕೊಂಡು ಹೇಳ್ತಾ ಇಲ್ಲ, ಮತ್ತು ಜೊತೆಗೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿದವರು ಅಂತ ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಹಣಕಾಸು ಸಚಿವರಾಗಿ ಮಾತ್ರ. ಅಂದ್ರೆ BS ಯಡಿಯೂರಪ್ಪನವರು 7 ಬಾರಿ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿದವರು ಯಾರು ಅಂತ ಕೇಳಿದ್ರೆ ಅಫ್ಕೋರ್ಸ್ ಏನಪ್ಪ ಅಂದ್ರೆ ಸಿದ್ದರಾಮಯ್ಯನವರು ಬರ್ತಾರೆ. ಸಿದ್ದರಾಮಯ್ಯನವರು ಏನಪ್ಪ ಅಂತಂದ್ರೆ ಈಗ ಆಲ್ರೆಡಿ ಏನಪ್ಪ ಅಂದ್ರೆ 14 ಬಾರಿ ಬಜೆಟ್ ಮಂಡನೆ ಮಾಡ್ತಾರೆ. ನಾಳೆ 16ನೇ ತಾರೀಕಿಗೆ ಬಜೆಟ್ ಮಂಡನೆ ಮಾಡಿದರೆ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 15 ಬಾರಿ ಬಜೆಟ್ ಮಂಡನೆ ಮಾಡಿದಂಥ ಕೀರ್ತಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಏನಪ್ಪ ಅಂತಂದರೆ ತಲುಪುತ್ತೆ ಸ್ನೇಹಿತರೆ. ಅವರು ಅದು ಬಿಟ್ಟರೆ ನಂತರ ಯಾರಪ್ಪ ಅಂದ್ರೆ ರಾಮಕೃಷ್ಣ ಹೆಗಡೆ ಅವರು 13 ಬಾರಿ ಬಜೆಟನ್ನು ಅವರು ಮಂಡನೆಯನ್ನು ಮಾಡಿದ್ದಾರೆ. ಇದು ಚೆನ್ನಾಗಿ ನೆನ್ಪಿಡ್ಬೇಕು, ಕನ್ಫ್ಯೂಸ್ ಆಗಬಾರ್ದು. ರಾಮಕೃಷ್ಣ ಹೆಗಡೆ ಮತ್ತು ಸಿದ್ದರಾಮಯ್ಯ. ನೋಡಿರಿ, ನೆಕ್ಸ್ಟ್ ಪ್ರಶ್ನೆ ಏನು, ಕರ್ನಾಟಕ ರಾಜ್ಯದಲ್ಲಿ ಹಣಕಾಸು ಸಚಿವರಾಗಿ ನಂತರ ಮುಖ್ಯಮಂತ್ರಿಗಳಾದವರು ಯಾರು ಅಂತ ಪ್ರಶ್ನೆ ಇದೆ. ಕಂಪ್ಲೀಟಾಗಿ ಹಣಕಾಸು ಖಾತೆಯನ್ನು ನಿರ್ವಹಿಸಿ ನಂತರ ಏನಪ್ಪ ಅಂದ್ರೆ ಮುಖ್ಯಮಂತ್ರಿಗಳಾದವರು ಯಾರು ಅಂತ ಕೇಳಲಾಗಿದೆ. ಹೌದಾ, BS ಯಡಿಯೂರಪ್ಪನವರು, ರಾಮಕೃಷ್ಣ ಹೆಗಡೆ, ವೀರಪ್ಪ ಮೊಯ್ಲಿ, ಸಿದ್ದರಾಮಯ್ಯ. ಈ 3 ಜನ ಅಂದರೆ ಈ ಮೇಲಿನ ಎಲ್ಲರೂ 4 ಜನ ಏನಪ್ಪ ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಹಣಕಾಸು ಸಚಿವರಾಗಿ ನಂತರ ಮುಖ್ಯಮಂತ್ರಿಗಳಾದವರು ಎಲ್ಲರೂ ಸಿದ್ದರಾಮಯ್ಯ, ವೀರಪ್ಪ ಮೊಯ್ಲಿ, ರಾಮಕೃಷ್ಣ ಹೆಗಡೆ ಮತ್ತು BS ಯಡಿಯೂರಪ್ಪನವರು ಫೈನಾನ್ಸ್ ಮಿನಿಸ್ಟರ್ ಆಗಿ ನಂತರ ಏನಪ್ಪ ಅಂದ್ರೆ CM ಆದವರು. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋಣ. ಕರ್ನಾಟಕ ರಾಜ್ಯದಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿದ್ದುಕೊಂಡು ಬಜೆಟ್ ಮಂಡಿಸಿದ ಏಕೈಕ ವ್ಯಕ್ತಿ ಅಥವಾ ಏಕೈಕ ಹಣಕಾಸು ಸಚಿವರು ಯಾರು ಅಂತ ಇದೆ ಕೇಳ್ತಾರೆ ಪ್ರಶ್ನೆ. ಅನಂತಕುಮಾರ್ ಹೆಗಡೆ ಇದೆ, DV ಸದಾನಂದಗೌಡ, ನಿರ್ಮಲಾ ಸೀತಾರಾಮನ್, ಜಗದೀಶ್ ಶೆಟ್ಟರ್ ಅಂತ ಇದೆ. ಆಪ್ಷನ್ಸ್ ಬಂದುಬಿಟ್ಟು ಇಲ್ಲಿ ಆನ್ಸರ್ ಯಾವುದಪ್ಪ ಅಂದ್ರೆ ಸರಿಯಾಗಿ DV ಸದಾನಂದಗೌಡರು. ಇವರು ಏನಪ್ಪ ಅಂದ್ರೆ ವಿಧಾನ ಪರಿಷತ್ ಸದಸ್ಯರಾಗಿದ್ದುಕೊಂಡು ಬಜೆಟ್ ಮಂಡಿಸಿದ ಏಕೈಕ ವ್ಯಕ್ತಿ. ನೆಕ್ಸ್ಟ್, ಕರ್ನಾಟಕ ರಾಜ್ಯದಲ್ಲಿ ಕೃಷಿಗೆ ಪ್ರತ್ಯೇಕವಾಗಿ ಬಜೆಟ್ ಮಂಡಿಸಿದ ಹಣಕಾಸು ಸಚಿವರು ಯಾರು ಅಂತ ಕೇಳಲಾಗಿದೆ. ಉತ್ತರ ಬಂದುಬಿಟ್ಟು ಯಾವುದಪ್ಪ ಅಂದರೆ ಇಲ್ಲಿ BS ಯಡಿಯೂರಪ್ಪನವರು. BS ಯಡಿಯೂರಪ್ಪನವರು ತಾವು ಒಂದು ಹಣಕಾಸು ಸಚಿವರಾದಂಥ ಸಂದರ್ಭದಲ್ಲಿ ಏನಪ್ಪ ಅಂದರೆ ಕಂಪ್ಲೀಟಾಗಿ ಮುಖ್ಯಮಂತ್ರಿ ಮತ್ತು ಹಣಕಾಸು ಸಚಿವರು ಎರಡೂ ಇದ್ದಂಥ ಸಂದರ್ಭದಲ್ಲಿ 17,000 ಕೋಟಿ ಬಜೆಟನ್ನು ಕೃಷಿಗೆ ಪ್ರತ್ಯೇಕವಾಗಿ BS ಯಡಿಯೂರಪ್ಪನವರು ಮಂಡಿಸಿದರು. ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕದಲ್ಲಿ ಲಿಂಗ ಆಧಾರಿತ ಮಹಿಳಾ ಬಜೆಟ್ ಮತ್ತು ಮಕ್ಕಳ ಬಜೆಟನ್ನು ಮಂಡಿಸಿದವರು ಯಾರು ಅಂತ ಕೇಳಿ. ಏಕೈಕ ವ್ಯಕ್ತಿ. ಲಿಂಗ ಆಧಾರಿತ ಅಂದ್ರೆ ಮಹಿಳೆಯರಿಗೆ ಒಂದು ಸ್ವಲ್ಪ ಸಪ್ರೇಟಾಗಿ ಬಜೆಟ್ ಮಂಡನೆ ಮಾಡಿದ್ರು. ಆಮೇಲೆ ಮಕ್ಕಳ ಅಭಿವೃದ್ಧಿಗೆ ಒಂದು ಸ್ವಲ್ಪ ಬಜೆಟನ್ನು ಸಪ್ರೇಟಾಗಿ ಮಂಡನೆ ಮಾಡ್ತಾರೆ. ಯಾರಪ್ಪ ಅಂದರೆ BS ಯಡಿಯೂರಪ್ಪನವರು. ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳೇ, ನನ್ನನ್ನು ಬೆಳೆಸಿ ನಮ್ಮ ಸ್ಪರ್ಧಾ ವಿನರ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ಆದಷ್ಟು ಬೇಗ ಲೈವಲ್ಲಿ ತರಗತಿಗಳನ್ನು